ನಾನು ನಿಮ್ಮ ಹಳ್ಳಿ ಹುಡುಗ ಕನ್ನಡಿಗ. ನಾನು ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂತಹ ವಿಷಯ ಯಾವುದಪ್ಪ ಅಂತಂದ್ರೆ SSLC ಮತ್ತು PUC ಮ್ಯಾಗ ಹಾಕಬಹುದಾಗಿರ್ತಕ್ಕಂತಹ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹುದ್ದೆಗಳು ಯಾವುವು ಮತ್ತು ಅದಕ್ಕೆ ವಯೋಮಿತಿ ಏನಿರ್ತೈತಿ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ವಯೋಮಿತಿಯಿಂದ ನಾವು ಪ್ರಾರಂಭ ಮಾಡ್ಬೋದು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ಲಾಸ್ಗಳು ಒಳ್ಳೆಯ ಯಾವುದವ, ಆನ್ಲೈನ್ ಮತ್ತು ಆಫ್ಲೈನ್, ಅವುಗಳ ಆಯ್ಕೆ ಪ್ರಕ್ರಿಯೆ ಏನಿರ್ತೈತಿ. ಸೊ ಇದ್ರ ಬಗ್ಗೆ ಪೂರ್ತಿ ಡಿಸ್ಕಷನ್ ಮಾಡ್ತೀನಿ. ನಾನು ಕೊಡುವಂತಹ ಮಾಹಿತಿಗಳ ನಿಮ್ಗೆ ಯೂಸ್ ಆಗಕತ್ತಿದ್ರೆ ಮತ್ತೊಬ್ಬ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿರಿ, ಅವರು ಕೂಡ ಇದನ್ನು ಸದುಪಯೋಗ ತೆಗೆದುಕೊಳ್ಳಿ. ಜಾಸ್ತಿ ಜನ ಹುಡುಗರು ಯಾರು ನೋಡ್ತಿರಪ್ಪ ಅಂತಂದ್ರೆ 16 ವಯಸ್ಸಿನಿಂದ ಜಾಸ್ತಿ 25-28 ತನಕ ಇವ್ರು ಜಾಸ್ತಿ ನೋಡ್ತೀರಿ ನಾನು ವಿಡಿಯೋಗಳ. ಅವರಿಗೆ ಸಾಕಷ್ಟು ಹುಡುಗರಿಗೆ 10ನೇ ಮ್ಯಾಗ ಯಾವ ನೌಕರಿ ಅದಾವ ಮತ್ತು PUC ಮ್ಯಾಗ ಯಾವ ನೌಕರಿ ಅದಾವ ಅಂತ ಗೊತ್ತೈತಿ, ಕೆಲವೊಬ್ರಿಗೆ ಗೊತ್ತೂ ಇಲ್ಲ, ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಅನಿಸ್ತೈತಿ. ಯಾಕಂದ್ರೆ ನಾವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಗೊತ್ತಿರ್ತಿದ್ದಿಲ್ಲ. ಆ ಕಾರಣಕ್ಕಾಗಿ ಸೊ ನೋಡ್ಕೊಳ್ರಿ, ಒಂದೊಂದಾಗಿ ಹೇಳ್ಕೊತೋಕ್ಕಿನಿ ಮತ್ತು ಅದಕ್ಕೆ ಯಾವ ಥರ ತಯಾರಿರ್ಬೇಕಂತ ಹೇಳ್ತಿರ್ತೀನಿ. SSLC ಮ್ಯಾಗ ಇರುವಂತಹ ಕೇಂದ್ರ ಸರ್ಕಾರದ ಹುದ್ದೆಗಳು ಯಾವ್ಯಾವ ಮೊದಲು ನೋಡ್ಕೊಳ್ರಿ. ಅಗ್ನಿವೀರ ಆರ್ಮಿ, SSC GD ಕಾನ್ಸ್ಟೇಬಲ್, RPF ಕಾನ್ಸ್ಟೇಬಲ್, MTS, ಪೋಸ್ಟ್ ಆಫೀಸ್ನೊಳಗೆ CAPF ಡ್ರೈವರ್ಸ್, CRPF ಒಳಗಡೆ, CSF ಒಳಗಡೆ ಕುಕ್, ಟ್ರೇಡ್ಸ್ಮನ್ ಹುದ್ದೆಗಳ ಮತ್ತು ಅಗ್ನಿವೀರ ಒಳಗಡೆ ಟ್ರೇಡ್ಸ್ಮನ್ ಹುದ್ದೆಗಳ. ಸೊ ಈ ಥರ ಸಾಕಷ್ಟು ಹುದ್ದೆಗಳಿದಾವೆ SSLC ಮ್ಯಾಗ ಕೇಂದ್ರ ಸರ್ಕಾರ ಸಂಬಂಧಪಟ್ಟಿರ್ತಕ್ಕಂಥ. ಅಂದ್ರೆ ಜಾಸ್ತಿ ಹುಡುಗರು ಆರ್ಮಿ ಮತ್ತು ಪೊಲೀಸ್ ಸಂಬಂಧಪಟ್ಟಂಗೆ ನೋಡ್ತಿರ್ತಿರಲ್ಲ, ಅವರಿಗಾಗಿ ನಾನು ಹೇಳ್ತಿರ್ತಕ್ಕಂಥದ್ದು. ಮತ್ತು ಬೇರೆದವ್ರಿಗೂ SD FD ಅದು ಎಲ್ಲನೂ PUC ಮ್ಯಾಗ ಅದನ್ನು ಹೇಳ್ತೀನಿ. ಇವು ಏನೈತಿ ನಮ್ಮ ಕೇಂದ್ರ ಸರ್ಕಾರ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದ್ರ ಸಿಲೆಬಸ್ ಎಲ್ಲದಕ್ಕೂ ಸೇಮ್ ಇರ್ತೈತಿ. ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ಹೋಲ್ GK, ಇಂಗ್ಲೀಷ್ ಆರ್ ಹಿಂದಿ ಗ್ರಾಮರ್. ಈಗ SSC ಏನು ಕರೀತಾರಲ್ಲ SSC ಒಳಗೆ ಅದನ್ನ ಎಲ್ಲನೂ ಏನೈತಿ ಪರೀಕ್ಷೆ ಕನ್ನಡ ಒಳಗೆ ನಡೀತೈತಿ ಅಂತ ಕೊಟ್ಟಾರ. ಆ ಕಾರಣಕ್ಕಾಗಿ ಕನ್ನಡ ಒಳಗೆ ಕ್ಲಾಸ್ ಮಾಡ್ಕೊಡ್ರಿ. ಕ್ಲಾಸ್ಗಳ ಎಲ್ಲೆಲ್ಲದಾವು ನಮ್ಮ ಕರ್ನಾಟಕದೊಳಗೆ ಈ ಸದ್ಯದೊಳಗೆ ಸೋಲ್ಜರ್ ಐತಿ, ಡ್ರೋನ್ ಅಕಾಡೆಮಿ ಐತಿ, ಕಿತ್ತೂರು ಫೌಜಿ ಫ್ಯಾಕ್ಟ್ರಿ ಐತಿ, ಮತ್ತು GS ಕೋಚಿಂಗ್ ಸೆಂಟರ್ ಬನಟ್ಟಿ ಐತಿ, ಬೀಳಿಗೆ ಐತಿ, ಕ್ರಾಂತಿ ತರಬೇತಿ ಸೇನೆ ಅದು, ಮತ್ತು ಧಾರವಾಡದಾಗ ಐತಿ. ಸೊ ಸಾಕಷ್ಟು ನಿಮ್ಮ ಸಮೀಪ ಇರುವಂತಹ ಕೋಚಿಂಗ್ ಸೆಂಟರ್ಗಳನ್ನ ಆಯ್ಕೆ ಮಾಡ್ಕೊಳ್ರಿ, ಅಲ್ಲಿ ಹೋಗಿ ಕ್ಲಾಸ್ ಮಾಡ್ರಿ. ಎಲ್ಲೇ ಇರಲಿ ಅದ ಯಾವುದೇ ಕೋಚಿಂಗ್ ಸೆಂಟರ್ನಾಗಾದ್ರೂ ಸಿಲೆಬಸ್ ಪ್ರಕಾರನೇ ಹೇಳ್ತಾರೆ. ಕೆಲವೊಬ್ರು ಹೇಳುವುದು ಸೊ ಲೆಂತಿ ಆಗಿರ್ತೈತಿ, ಕೆಲವೊಬ್ರದ್ದು ಶಾರ್ಟ್ ಆಗಿರ್ತೈತಿ. ಆ ಕಾರಣಕ್ಕಾಗಿ ಎಲ್ಲಾರ ಕ್ಲಾಸ್ ಮಾಡ್ಕೊಳ್ರಿ. ಯಾವ ಕೋಚಿಂಗ್ ಸೆಂಟರ್ದವರು ನಿಮ್ದು ನೌಕರಿ ಮಾಡಿ ಕೊಡ್ತಂತ ಪರ್ಮನೆಂಟಾಗಿ ಬರೆದು ಕೊಡಂಗಿಲ್ಲ. ಒಟ್ಟಾರೆ ನೀವು ಎಲ್ಲಾರ ಮಾಡ್ಕೊಂಡು ಸೊ ಚಲೋ ತಂಗಿ ಅವ್ರು ಹೇಳಿದ ಪ್ರಕಾರನ ಸಿಲೆಬಸ್ಸನ್ನು ಸ್ಟಡಿ ಮಾಡ್ಕೊತೀರ್ರಿ. ಆಯಿತು, ಕೇಂದ್ರ ಸರ್ಕಾರ ಸಂಬಂಧಪಟ್ಟಿದ್ದು. ಇನ್ನು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳು ಯಾವಪ್ಪ ಅಂತಂದ್ರೆ CR DR ಅಂದ್ರೆ ಸಿಟಿ ರಿಸರ್ವ್, ಡಿಸ್ಟಿಕ್ ರಿಸರ್ವ್ ಪೊಲೀಸ, KSRP ಪೊಲೀಸ, KSISF, ಮತ್ತು ಚಾಲಕ ಹುದ್ದೆಗಳು, ತಾಂತ್ರಿಕ ಹುದ್ದೆಗಳು, ಮತ್ತು ಅರಣ್ಯ ಇಲಾಖೆ ಒಳಗೆ ಇದನ್ನ ಬಿಟ್ಟು ಮತ್ತೆ ಬೇರೆ ಬೇರೆನೂ ಕರೀತಾರ. ಸೊ ಆಫೀಷಿಯಲ್ ಡ್ಯೂಟಿಗಳ ಮತ್ತು ಕೋರ್ಟ್ನೊಳಗೆ, ಅಂಗನವಾಡಿ ಒಳಗೆ ಎಲ್ಲನೂ ಕರಿತಿರ್ತಾರ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಇಬ್ಬರಿಗೆ ಹೇಳ್ತಿರ್ತಕ್ಕಂಥದ್ದು. ಇವು ರಾಜ್ಯ ಸರ್ಕಾರ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನೈತಪ್ಪ, ಇದ್ರ ಸಿಲೆಬಸ್ ಭಾಳಷ್ಟು ದೊಡ್ಡದ, ಎಷ್ಟು ಓದಿದ್ರೂ ಕಡಿಮೆ. ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗೈತೆ, ಎಲ್ರಿಗೂ ನೌಕರಿ ಬೇಕಾಗೈತಿ ಈಗ. ಆ ಕಾರಣಕ್ಕಾಗಿ ಇವ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ಲಾಸ್ಗಳ ಬಿಜಾಪುರದೊಳಗೈತಿ, ನೂತನ ಚಾಣಕ್ಯ, ಗೆಜ್ಜೆ ಅಕಾಡೆಮಿ. ಸೊ ಸಾಕಷ್ಟು ಅದಾವ, ಧಾರವಾಡದಾಗ ಅದಾವ, ಬೆಂಗಳೂರು ಒಳಗೆ ಅದಾವ, ಹುಬ್ಬಳ್ಳಿ ಒಳಗದ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇವ್ರು ಏನು ಈಗ ಇಂಕ ಹೇಳಿದ ಕೇಂದ್ರ ಸರ್ಕಾರ ಸಂಬಂಧಪಟ್ಟಿರ್ತಕ್ಕಂಥದ್ದು, ಇವು ಏನು ರಾಜ್ಯ ಸರ್ಕಾರ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಿಲೆಬಸ್ ಭಾಳ ಇರ್ತೈತಿ. ಯಾವುದು ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಾಮಾಜಿಕ ಶಾಸ್ತ್ರ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಮತ್ತು ಗಣಿತ ಇರ್ತೈತಿ, ಕನ್ನಡ ಇರ್ತೈತಿ, ಸೊ ಕಂಪ್ಯೂಟರ್ ಇರ್ತೈತಿ. ಎಲ್ಲನೂ ಮಿಕ್ಸ್ ಮಾಡಿ ಪ್ರಚಲಿತ ಘಟನೆಗಳನ್ನು ಎಲ್ಲನೂ ಕೇಳುವಂಥದ್ದಿದೆ. ಕಾಂಪಿಟೇಷನ್ ಜಾಸ್ತಿ ಐತಿ. ಯಾವ ಬುಕ್ನಾಗಿಂದ ಹೆಂಗೆ ಕೇಳ್ತಾರೆ ಅಂತ ಮಾನ್ಯ ನೋಡಿರ್ಬೋದು ನೀವು. ಎಕ್ಸಾಮ್ CR ಎಕ್ಸಾಮ್ದ ಓದಿದ್ದ ಬೇರೆ, ಅವ್ರು ಹಾಕಿದ್ದ ಬೇರೆ. ಸೊ ಎಲ್ಲರೂ ಏನು ಮಾಡ್ಯಾರ, ಈ ಸಬ್ಜೆಕ್ಟ್ ಸಂಬಂಧಪಟ್ಟಿದ್ದಾಗ ಬರ್ಬೋದು 6 ಸಬ್ಜೆಕ್ಟ್ದಾಗಿನ ಕವರ್ ಮಾಡ್ಕೊಂಡ್ರೆ ಅವ್ರು ಒಂದೇ ಸಬ್ಜೆಕ್ಟಾಗಿನ ಕೇಳ್ಬಿಟ್ರೆ ಇತಿಹಾಸದಾಗ ಏನೈತಿ ಜಾಸ್ತಿ ಇಲ್ಲ. ಇತಿಹಾಸದಾಗಿನ ಕ್ವಶನ್ ಹಿಂಗೆ ಒಂದೊಂದ್ಸರಿ ಏನು ಮಾಡಕತ್ತಾರೆ, ಈಗ ಅದರ ಕ್ವಶನ್ ಕೇಳಲ್ಲ, ಬೇರೆದ ಕೇಳ್ಬಿಡು, ಸೈನ್ಸಾಗಿ ಕೇಳ್ಬಿಡುದು ಎಲ್ಲಾನು ಜಾಸ್ತಿ ಕ್ವಶನ್. 30-40 ಕ್ವಶನ್ ಸೈನ್ಸ್ ಈ ಥರ ಕೇಳ್ತಾರೆ. ಆ ಕಾರಣಕ್ಕಾಗಿ ಕಾಂಪಿಟೇಷನ್ ಜಾಸ್ತಿ ಐತಿ. ಒಂದೇ ಬುಕ್ ಓದಿದ್ರೆ ಓದಿ ಮಾಡಿದ್ರೆ ಕೆಲಸ ಆಗಲ್ಲ. ಯಾಕಂದ್ರೆ ನೂತನ ಚಾಣಕ್ಯ, ಕಣಜ, ಮತ್ತು ಸ್ಪರ್ಧಾ ವಿಜೇತ, ಮತ್ತು ಈ ಥರ ಪ್ರತಿಯೊಂದು ಬುಕ್ಸ್ನು ಭಾಳದಾವ. ಆ ಬುಕ್ಸ್ ತಕ್ಕಂಗೆ ನೀವು ತೊಗೊಂಡು ಓದ್ರಿ ಅಂದ್ರೆ ಭಾಳಷ್ಟು ನೀವು ಇದನ್ನಾಕೈತಿ. ಆದರೆ ಎಲ್ಲಿ ಕ್ಲಾಸ್ ಮಾಡಿದ್ರೆ ಒಳ್ಳೇದು ನನಗೆ ಅನ್ಸೋ ಮಟ್ಟಿಗೆ. ಓಕೆ, ಕ್ಲಾಸ್ ಮಾಡಿದ್ರಿ ಅಂದ್ರೆ ಎಲ್ಲನೂ ತಿಳಿಸಿ ಹೇಳ್ತಾರೆ. ಅಂದ್ರೆ ಯಾವ ಥರ ಹೋಗ್ಬೇಕಂತ ದಾರಿ ತೋರಿಸ್ಕೊಡ್ತಾರೆ ನಿಮ್ಗೆ. ಇದು ಏನು SSLC ಮ್ಯಾಗ ಇವು ಅಷ್ಟದಾವಂತಲ್ಲ ನೌಕರಿಗಳು. ಇದನ್ನ ಬಿಟ್ಟು SSLC ಮ್ಯಾಗ ಸಾಕಷ್ಟು ಕರಿತಿರ್ತಾರೆ. ಕರೆದಾಗ ನಾವು ವಿಡಿಯೋ ಹಾಕ್ತಿರ್ತೀವಿ, ನಮ್ಮ ಬಿಟ್ಟು ಬೇರೆದವ್ರು ಹಾಕ್ತಿರ್ತಾರೆ, ಅವ್ರನ್ನೂ ನೋಡ್ಕೊತೀರಿ. ಸೊ
ಸೊ ಯಾವ್ದು 10ನೇ ಮ್ಯಾಗ ಐತೆ 12ನೇ ಮತ್ತೆ ಇದ್ರ ಜೊತೆಗೆ ಹೇಳ್ತಿರ್ತೀವಿ, ವಿಡಿಯೋ ಹಾಕ್ತಿರ್ತೀವಿ. ಅಗ್ನಿವೀರ ಮತ್ತು SSC GD ಯಾವ ಥರ ತಯಾರಿ ಮಾಡ್ಕೊಳ್ಬೇಕಂತ ಎರಡೂ ವಿಡಿಯೋ ಹಾಕಿನಿ. ಲಾಸ್ಟಿಗೆ ಶೋ ಆಗುತ್ತೆ ನಿಮ್ಮದು ವಿಡಿಯೋ ಎಂಡಿಗೆ ಏನತ್ತಲ್ಲ. ಸೊ ವಿಡಿಯೋ ಶೋ ಆಗ್ತಾವೆ, ಅವು ನೋಡ್ಕೊಳ್ರಿ. ಆ ವಿಡಿಯೋಗಳ ನೋಡ್ಕೊಂಡು ನೀವು ತಯಾರಿಯನ್ನು ಮಾಡ್ಕೋಬೋದು. ಯಾವ ವಯೋಮಿತಿಯಿಂದ ನಾವು ಅರ್ಜಿಯನ್ನು ಹಾಕಕ್ಕೆ ಪ್ರಾರಂಭಿಸಬೇಕಪ್ಪ ಅಂತಂದ್ರೆ 18 ವಯಸ್ಸು ಸ್ಟಾರ್ಟ್ ಆದ ಬಳಿಕ ನಾವು ಅರ್ಜಿಯನ್ನು ಯಾವಾಗ ಬೇಕಾದ ಹಾಕಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದರದ್ದೇ ಆಗಿರ್ತಕ್ಕಂಥದ್ದು ಪೊಲೀಸಿಗೆ 19 ಇರ್ತೈತಿ, ಮತ್ತು ಇವೆಲ್ಲನೂ ಆರ್ಮಿ ಏನೈತಿ 18, 17 ಅಂತ ಸ್ಟಾರ್ಟ್ ಆಯ್ತು. ಅದ್ರ ಸಂಬಂಧಪಟ್ಟಿರ್ತಕ್ಕಂಥ ಹೇಳ್ಕೊತ ಹೋಗಿರ್ತೀನಿ. ಮತ್ತು PUC ಮ್ಯಾಗಿರುವಂತಹ ಕೇಂದ್ರ ಸರ್ಕಾರದ ಹುದ್ದೆಗಳು: ದೆಹಲಿ ಪೊಲೀಸ್, SSC ಹವಾಲ್ದಾರ, CHSL, CSFR, ಪೋಸ್ಟಲ್ ಅಸಿಸ್ಟೆಂಟ್, ಆರ್ಮಿ ಕ್ಲರ್ಕ್, ಮತ್ತು ಅಗ್ನಿವೀರ, ನ್ಯಾವಿ. ಸೊ ಎಲ್ಲನೂ ಏನೈತಿ ಸೆಕೆಂಡ್ PUC ಮ್ಯಾಗಿರುವಂಥದ್ದು. ಇದ್ರ ಜೊತೆಗೆ ಮತ್ತೆ ಬೇರೆ ಬೇರೆ ಇರ್ತಾವೆ, ನಾವು ಕರೆದಾಗ ಹೇಳ್ತಾ ಇರ್ತೀವಿ, ಹಂಗೆ ನೋಡ್ಕೊತೀರಿ. ಇದಕ್ಕೂ ಕೂಡ ಸಿಲೆಬಸ್ ಸೇಮ್ ಇರುತ್ತೆ, ಅದೇನು ಹೇಳಿಲ್ಲ ಅದೇ ಥರ ಸಿಲೆಬಸ್ ಇರುತ್ತೆ. ರಾಜ್ಯ ಸರ್ಕಾರದ ಸೆಕೆಂಡ್ PUC ಮ್ಯಾಗಿರುವಂಥದ್ದು ಸಿವಿಲ್ ಪೊಲೀಸ್, ಅಂದ್ರೆ ಠಾಣೆ ಒಳಗಿರುವಂತಹ ಪೊಲೀಸ್ಗಳು. ಇಂಕ KSRP ಅಂದ್ರೆ ಅದು ಜಾಳಿ ಗಾಡಿ ಪೊಲೀಸ್ ಅದು, ಆಯಿತಾ. ಈ ಸಿವಿಲ್ ಪೊಲೀಸ್ ಏನೈತಿಲ್ಲ ಅಂದ್ರೆ ಠಾಣೆ ಒಳಗಿರುವಂಥದ್ದು SDA, ವಿಲೇಜ್ ಅಕೌಂಟೆಂಟ್, ಅರಣ್ಯ ವೀಕ್ಷಕ. ಸೊ ಸ್ಟಾರ್ ಇರ್ತೈತೆ ಅದಕ್ಕೆ. ಇದೇನೈತಿ ರಾಜ್ಯ ಸರ್ಕಾರ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಸಾಕಷ್ಟು ಅದಾವಿನ್ನ, ಅವೆಲ್ಲ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ನಾವು ತಯಾರಿಯನ್ನು ಮಾಡ್ಕೊಂಡಿದ್ದು ಯಾವ್ಯಾವ ಎದಕ್ಕೆ ನಾವು ತಯಾರಿ ಮಾಡಿದ್ವಿ, ಯಾವುದಾದ್ರೂ ಒಂದು ನೌಕರಿ ಸಿಗ್ಲಿಪ್ಪ ಅಂತ ಹೇಳಿ ನಾವು ಈ ಸಿಕ್ಕಾಗ ಎಲ್ಲದನ್ನು ಇದನ್ನು ಓದ್ತಿದ್ವಿ. ಆ ಹೊತ್ತನ್ನ ಮಾತ್ರ ಹೇಳಕತ್ತೀನಿ ನಾನು ನಿಮ್ಗೆ. ಏನಪ್ಪ ಇವೇನು ದೊಡ್ಡದೇನು ಓದಿದಾರ ಅಂತ ಹೇಳಕತ್ತೆ ಅನ್ನಕ್ಕೆ ಹೋಗ್ಬೇಡ್ರಿ. ಸೊ ನಾವು ಎಷ್ಟು ಓದಿದ್ವಿ ನಮಗೆ ಏನು ಗೊತ್ತೈತಿ ಅಷ್ಟೇ ಹೇಳ್ಬೇಕು. ಅದನ್ನ ಬಿಟ್ಟು ಹೆಚ್ಚಿಗೆ ಹೇಳಿದ್ರೆ ಒಳ್ಳೇದಲ್ಲ ಅನ್ಸುತ್ತೆ. ಸೊ ಗೊತ್ತಿಲ್ಲದ ಸುಳ್ಳು ಹೇಳಿದ್ರೆ ಅದು ಚೆಂದಲ್ಲ. ಆ ಕಾರಣಕ್ಕಾಗಿ ಸೊ ಇವೆಲ್ಲನೂ PUC ಮ್ಯಾಗಿರ್ತಕ್ಕಂಥದ್ದು. ಇದನ್ನ ಸೇಮ್ ಎಲ್ಲನೂ ಕ್ಲಾಸ್ಗಳು, ಪ್ರತಿಯೊಂದು ಕ್ಲಾಸ್ಗಳು ಕರೆಕ್ಟಾಗಿ ಎಲ್ಲರೂ ಕ್ಲಾಸ್ ಮಾಡಿದ್ರೆ ಒಳ್ಳೇದು. ನಾನು ಅನ್ಸು ಮಾಡಿ 2 ತಿಂಗಳು 3 ತಿಂಗಳು ಕ್ಲಾಸ್ ಮಾಡ್ಕೊಡ್ರೆ ಎಲ್ಲ ತಿಳಿಸಿ ಹೇಳ್ತಾರೆ. ಮತ್ತು ಆನ್ಲೈನ್ ಕ್ಲಾಸ್ಗಳು, ನೀವು ಆನ್ಲೈನ್ ಕ್ಲಾಸ್ಗಳನ್ನು ನೋಡ್ಕೋಬೋದು. ಯಾವುದು ಅನ್ಅಕಾಡೆಮಿ. ಸೊ ಅನ್ಅಕಾಡೆಮಿ ಅಂತ ಹೇಳಿದಿಂದ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡು ನೀವು ಬೇಕಾಗಿರ್ತಕ್ಕಂಥ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಂಡು ಅವರು ಕ್ಲಾಸ್ಗಳನ್ನ ಕೇಳ್ಬೋದು. ಪ್ರತಿಯೊಂದು ಸಬ್ಜೆಕ್ಟ್ ವೈಸ್ ಟೀಚರ್ಗಳು ಇರ್ತಾರಲ್ಲಿ. ಸೊ ಸಮಯನೂ ಕೊಟ್ಟಿರ್ತಾರೆ. ಆನ್ಲೈನ್ ಆಗಿರ್ತಕ್ಕಂಥ ಅವ್ರದ್ದೇ ಆಗಿರ್ತಕ್ಕಂಥ ಪೀನು ಇರ್ತೈತಿ. ಇಲ್ಲ ನೀವು ಓಲ್ಡ್ ಅವ್ರ ಕ್ಲಾಸ್ ನೋಡ್ತೀನಿ ಅಂದರೆ ಅದು ಇರ್ತೈತಿ. ಇದು ಅನ್ಅಕಾಡೆಮಿ ಒಳಗೆ ನೋಡ್ಕೊರಿ ನೀವು. ಇನ್ನೊಂದೇನ, ಸೊ BA ಮ್ಯಾಗಿರ್ತಕ್ಕಂತಹ ನೌಕರಿಗಳು ಯಾವ PS ಆಗಬೇಕಂದ್ರೆ ನಾವು ಯಾವ ಥರ ತಯಾರಿ ಮಾಡ್ಕೊಳ್ಬೇಕು, ಅದ್ರ BA ಮ್ಯಾಗಿರುವಂಥ ಕೆಲವೊಂದಿಷ್ಟು ಹುದ್ದೆಗಳು ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು ಯಾವ್ಯಾವ ಅದಾವ ಅದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತಂದ್ರೆ ಕಮೆಂಟ್ ಹಾಕ್ರಿ. ಸೊ BA ಮ್ಯಾಗಿರ್ತಕ್ಕಂಥದ್ದು ಮತ್ತು PSI ತಯಾರಿಗೆ ಯಾವ ರೀತಿ ನೀವು ತಯಾರಿ ಮಾಡ್ಕೊಳ್ಬೇಕಂತ ಅದನ್ನ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಈ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ, ಸೊ ನಾನು ಕೊಡುವಂಥದ್ದು ಯೂಸ್ ಅನ್ಸತ್ತಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಅವ್ರಿಗೆ ಕೂಡ ಯೂಸ್ ಆಗಲ್ರಿ. ಎಲ್ಲರೂ ಚಲೋ ತಂಗಿ ತಯಾರಿಯನ್ನು ಮಾಡ್ಕೊಳ್ರಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.